ಪ್ರಿಯ ವಿದ್ಯಾರ್ಥಿಗಳೇ, ಪಾಠ 3ರಲ್ಲಿ ನಾವೇನು ತಿಳ್ಕೊಬೇಕಾಗಿದೆ ಅಂತಂದ್ರೆ ಇವತ್ತಿನ ದಿವಸ ನಾವು ಕಲಿಯೋಣ ಏನಂತಂದ್ರೆ ಕಡಲ್ಗಾಳಿ ಮತ್ತು ನೆಲಗಾಳಿಯ ಬಗ್ಗೆ ಕಲಿಯೋಣ. ನೋಡಿ, ಕರಾವಳಿ ಪ್ರದೇಶೀಯ ಪ್ರದೇಶಗಳಲ್ಲಿ ವಾಸಿಸುವ ಜನರು ಕೆಲವೊಂದಷ್ಟು ಕುತೂಹಲಕಾರಿಯಾಗಿರ್ತಕ್ಕಂಥ ವಿದ್ಯಮಾನವನ್ನ ಅನುಭವಿಸ್ತಾರ. ಅದರಲ್ಲಿ ಬರುವಂತದ್ದು ಯಾವಂತಂದ್ರೆ ಕಡಲ್ಗಾಳಿ. ನೋಡಿ, ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸುವ ಗಾಳಿಯನ್ನು ನಾವೇನು ಕರಿತೀವಿ, ಕಡಲ್ಗಾಳಿ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಹಡಗುಗಳಲ್ಲಿ ಬೀಸುವುದು. ನೋಡಿ, ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸುವ ಗಾಳಿಯನ್ನು ನಾವೇನು ಕರಿತೀವಿ, ಕಡಲ್ಗಾಳಿ. ಕಡಲಿನ ಗಾಳಿ, ಅಲೆಯಿಂದ ಬರ್ತಕ್ಕಂಥ ಗಾಳಿಗೆ ಕಡಲ್ ಗಾಳಿ ಅಂತ ಕರಿತೀವಿ. ನೋಡಿ, ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸುವ ಗಾಳಿಯನ್ನ ಕಡಲ್ ಗಾಳಿ ಎನ್ನುವುದು. ಇದು ಹಗಲು ಹೊತ್ತಿನಲ್ಲಿ ಬೀಸುವುದು. ನೋಡಿ, ಸಮುದ್ರ ತೀರದಲ್ಲಿ ವಾಸಿಸತಕ್ಕಂಥ ಜನರು ಏನ್ ಮಾಡ್ತಾರೆ, ತಮ್ಮ ಮನೆಯ ಕಿಟಕಿಗಳನ್ನ ಸಮುದ್ರಕ್ಕೆ ಎದುರಾಗಿ ಏನ್ ಮಾಡಿರ್ತಾರಲ್ಲ ನಿರ್ಮಿಸ್ತಾರೆ. ಯಾಕಂದ್ರೆ ಸಮುದ್ರದಿಂದ ಬೀಸತಕ್ಕಂಥ ತಂಗಾಳಿ ಅವರ ಕಿಟಕಿಯ ಮನೆಯೊಳಗೆ ಬರಲಿ ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಆ ತರಹದ ಒಂದು ಮನೆಯನ್ನ ಕಟ್ಟಿಕೊಂಡಿರ್ತಾರ. ಇನ್ನ ರಾತ್ರಿಯ ವೇಳೆಯಲ್ಲಿ ಭೂಮಿಯ ಮೇಲಿನ ತಂಗಾಳಿ, ರಾತ್ರಿ ಸಮಯದಲ್ಲಿ ಬೀರ್ತಕ್ಕಂತಹ ಭೂಮಿಯ ಮೇಲಿನ ತಂಗಾಳಿ ಸಮುದ್ರದ ಕಡೆಗೆ ಚಲಿಸ್ತದೆ. ಅದಕ್ಕಾಗಿ ಇದನ್ನ ಏನಂತ ಕರಿತೀವಿ, ನೆಲಗಾಳಿ. ನೆಲಗಾಳಿ ಅಂತ ಕರೀತೀವಿ. ನೋಡಿ, ರಾತ್ರಿಯ ವೇಳೆ ಭೂಮಿಯ ಮೇಲಿನ ತಂಗಾಳಿ ಏನಾಗುತ್ತೆ, ಸಮುದ್ರದ ಕಡೆಗೆ ಬೀರ್ತದೆ. ಇದನ್ನು ನಾವೇನು ಕರಿತೀವಿ, ನೆಲಗಾಳಿ. ಏನಂತೀವಿ, ನೆಲಗಾಳಿ. ಇದಿಷ್ಟು ಕರಾವಳಿ ತೀರ ಪ್ರದೇಶಗಳಲ್ಲಿ ವಾಸಿಸತಕ್ಕಂಥ ಜನರು ಈ ಎರಡು ಪ್ರಕ್ರಿಯೆಗಳನ್ನ, ಎರಡು ವಿದ್ಯಮಾನಗಳ ಕುತೂಹಲಕಾರಿಯಾದ ವಿದ್ಯಮಾನವನ್ನ ಅನುಭವಿಸ್ತಾರ. ಅವು ಯಾವಂತಂದ್ರೆ ಕಡಲ್ ಗಾಳಿ. ಅಂದ್ರೆ ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸುವ ಗಾಳಿಯನ್ನ ಕಡಲ್ ಗಾಳಿ ಅಂತ ಕರೆದ್ರೆ, ಭೂಮಿಯ ಮೇಲಿನ ಗಾಳಿ ಸಮುದ್ರದ ಕಡೆಗೆ ಚಲಿಸ್ತಂದ್ರೆ ಅದನ್ನು ನೆಲಗಾಳಿ ಅಂತ ಹೇಳಿ ಕರೀತಾರೆ. ಇನ್ನ ಬೇಸಿಗೆ ಕಾಲದಲ್ಲಿ ನಮಗೆ ಹೆಚ್ಚು ಆರಾಮದಾಯಕವಾಗಿರತಕ್ಕಂತಹ ಬಟ್ಟೆಗಳನ್ನ ನಾವು ಯಾವ ತರಹದ ಬಟ್ಟೆಗಳನ್ನ ಧರಿಸ್ತೀವಿ ಅಂತಂದ್ರೆ ತಿಳಿ ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸ್ತೀವಿ. ಯಾಕಂತಂದ್ರೆ ಇವು ಹೆಚ್ಚು ದಟ್ಟವಾಗಿರ್ತಕ್ಕಂಥ ಬಣ್ಣದ ಬಟ್ಟೆಗಳನ್ನ ನಾವು ತೊಳುವುದರಿಂದ ಏನಾಗಬೇಕಂತಂದ್ರೆ ಬಿಸಿಲಿಗೆ ನಾವು ಒಂಥರ ಕಷ್ಟವನ್ನು ಅನುಭವ ಆರಾಮದಾಯಕವಾಗುವುದಿಲ್ಲ. ಅದಕ್ಕಾಗಿ ದಟ್ಟವಾಗಿರ್ತಕ್ಕಂಥ ಬಣ್ಣಗಳು ಹೆಚ್ಚು ಸೂರ್ಯನ ಬೆಳಕನ್ನ ಹೀರಿಕೊಳ್ಳುವುದರಿಂದ ಏನ್ ಮಾಡ್ತಾವಂದ್ರೆ ನಮ್ಮ ದೇಹಕ್ಕೆ ಒಂಥರ ಆರಾಮದಾಯಕ ಅನಿಸುವುದಿಲ್ಲ. ಅದಕ್ಕಾಗಿ ನಾವು ತಿಳಿ ಬಿಳಿ ಬಣ್ಣದ ಬಟ್ಟೆಗಳನ್ನು ತೊಡುವುದರಿಂದ ಏನಾಗ್ತಂದ್ರೆ ಉಷ್ಣವನ್ನು ಹೆಚ್ಚಾಗಿ ಉಷ್ಣವನ್ನು ಪ್ರತಿಫಲಿಸ್ತಾವ. ಅದಕ್ಕಾಗಿ ಅವಾಗ ನಮಗೆ ತಿಳಿ ಬಿಳಿ ಬಣ್ಣದ ಬಟ್ಟೆಗಳು ನಮ್ಮ ತೊಡುವುದರಿಂದ ನಮಗೆ ಬೇಸಿಗೆ ಕಾಲದಲ್ಲಿ ಆರಾಮದಾಯಕವಾಗಿರುತ್ತದೆ. ಈಗ ಉಣ್ಣೆಯ ಬಟ್ಟೆಗಳು ಅಂತಂದಾಗ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಉಣ್ಣೆಯ ಬಟ್ಟೆಗಳನ್ನು ನಾವು ಧರಿಸ್ತೀವಿ. ಯಾಕಂತಂದ್ರೆ ಉಣ್ಣೆಯು ಪ್ರಾಣಿಯ ತುಪ್ಪಳ ಅಥವಾ ಕೂದಲಿನಿಂದ ದೊರೆಯುತ್ತದೆ. ಇದು ಈ ಉಣ್ಣೆ ಎಲೆಗಳು ಏನ್ ಮಾಡ್ತಾವ ಅಂತಂದ್ರೆ ಗಾಳಿಯನ್ನ ಆ ಎಲೆಗಳು ಹಿಡಿದಿಟ್ಕೊಳ್ತಾವ. ಆ ಗಾಳಿಯನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಉಷ್ಣವು ನಮ್ಮ ದೇಹದಿಂದ ಹೊರಹೋಗ್ಲಿಕ್ಕೆ ಬಿಡುವುದಿಲ್ಲ. ಅದರಿಂದ ನಾವು ಸುತ್ತಲಿನ ವಾತಾವರಣದಿಂದ ನಾವೇನಾಗಬಹುದು, ಬೆಚ್ಚಗಿನ ಒಂದು ಅನುಭವ ಆಗಬಹುದು. ಹಾಗಾಗಿ ನಾವು ಉಣ್ಣೆಯು ಅಲ್ಪ ಉಷ್ಣವಾಗಿರುವುದರಿಂದ ನಾವು ಚಳಿಗಾಲದಲ್ಲಿ ಉಣ್ಣೆಯ ಬಟ್ಟೆಗಳನ್ನ ಧರಿಸ್ತೀವಿ. ಇವು ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಉಷ್ಣ ಪಾಠದಲ್ಲಿ ಬರುವ ಪ್ರಮುಖ ಅಂಶಗಳು ಅಂತ ನಾವು ಹೇಳ್ಬೋದು. ಇನ್ನು ಮುಂದಿನ ತರಗತಿ ಮುಂದಿನ ಕ್ಲಾಸ್ನಲ್ಲಿ ನಾನು ಹೇಳ್ತೇನೆ. ಥ್ಯಾಂಕ್ ಯು.